ಕಲಿಯುಗದ ಕೊಡುಗೈ ದಾನಿ ಅಜಿಂ ಪ್ರೇಮ್ಜಿ. ಹಾಯ್ ಹಲೋ ನಮಸ್ಕಾರ. ಲಕ್ಷ್ಮಿ ಚಾಟ್ ಬಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಾನ್ ಲಾವಣ್ಯ. ಕಲಿಯುಗದ ಕೊಡುಗೈ ದಾನಿ ಎಂದು ಕರೆಯುವ ದಿ ಗ್ರೇಟ್ ಬಿಸ್ನೆಸ್ ಮ್ಯಾನ್ ಅಜಿಂ ಹಾಶಿಂ ಪ್ರೇಮ್ಜಿ ಇವರು ಜನಿಸಿದ್ದು 24 ಜುಲೈ 1945 ಮುಂಬೈನ ಮಹಮ್ಮದ್ ಹಾಶಿಂ ಪ್ರೇಮ್ಜಿ ಅವರ ಮಗನಾಗಿ ಜನಿಸಿದರು. ಅಜಿಂ ಪ್ರೇಮ್ಜಿ ಭಾರತದ ಅತ್ಯಂತ ಶ್ರೀಮಂತ ವ್ಯಕ್ತಿಗಳಲ್ಲಿ ಒಬ್ಬರಾಗಿದ್ದು, ಬಹುಶಃ ಅವರು ತಮ್ಮ ಸಂಪತ್ತು ಮತ್ತು ವ್ಯಾಪಾರ ಕೌಶಲ್ಯಗಳಿಗಿಂತ ಹೆಚ್ಚಾಗಿ ದಾನ ಪರೋಪಕಾರಕ್ಕೆ ಹೆಸರುವಾಸಿಯಾಗಿದ್ದಾರೆ. ತಮ್ಮ ಸ್ವಂತ ಪ್ರತಿಷ್ಠಾನದ ಅಜಿಂ ಪ್ರೇಮ್ಜಿ ಫೌಂಡೇಶನ್ ಮೂಲಕ ಉದಾರ ದಾನ ಮಾಡುವ ಮೂಲಕ ಏಷ್ಯಾದ ಅತಿ ದೊಡ್ಡ ಲೋಕೋಪಕಾರಿಗಳಲ್ಲಿ ಒಬ್ಬರಾಗಿದ್ದು, ವಿಪ್ರೋ ಲಿಮಿಟೆಡ್ನ ಸಂಸ್ಥಾಪಕ ಮತ್ತು ಅಧ್ಯಕ್ಷರಾಗಿದ್ದಾರೆ. ಅವರ ತಂದೆ ಪ್ರಸಿದ್ಧ ಉದ್ಯಮಿ ಮತ್ತು ಬರ್ಬಾದ ರೈಸ್ ಕಿಂಗ್ ಎಂದು ಕರೆಯಲ್ಪಡುತ್ತಿದ್ದರು. ಪಾಕಿಸ್ತಾನದ ಸಂಸ್ಥಾಪಕ ಮುಹಮ್ಮದ್ ಅಲಿ ಜಿನ್ನಾ ಪ್ರೇಮ್ಜಿ ತಂದೆ ಮಹಮ್ಮದ್ ಹಾಶಿಂ ಪ್ರೇಮ್ಜಿಯನ್ನು ಪಾಕಿಸ್ತಾನಕ್ಕೆ ಬರುವಂತೆ ಆಹ್ವಾನಿಸಿದರು. ಅವರು ವಿನಂತಿಯನ್ನು ತಿರಸ್ಕರಿಸಿದರು ಮತ್ತು ಭಾರತದಲ್ಲಿ ಉಳಿಯಲು ನಿರ್ಧರಿಸಿದರು ಎನ್ನಲಾಗಿದೆ. ಇನ್ನು ಪ್ರೇಮ್ಜಿ ಅವರು ಸ್ಟ್ಯಾನ್ಫೋರ್ಡ್ ವಿಶ್ವವಿದ್ಯಾನಿಲಯದಿಂದ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ನಲ್ಲಿ ಬ್ಯಾಚಲರ್ ಆಫ್ ಸೈನ್ಸ್ ಪದವಿ ಪಡೆದಿದ್ದಾರೆ. ಅವರು ಆಸ್ಮಿನ್ ಪ್ರೇಮ್ಜಿ ಅವರನ್ನು ವಿವಾಹವಾಗಿದ್ದು, ಇವರಿಗೆ ರಿಷಾದ್ ಮತ್ತು ತಾರಿಕ್ ಎಂಬ ಇಬ್ಬರು ಮಕ್ಕಳಿದ್ದಾರೆ. ರಿಷಾದ್ ಪ್ರೇಮ್ಜಿ ಪ್ರಸ್ತುತ ವಿಪ್ರೋ ಐಟಿ ವ್ಯವಹಾರದ ಅಧ್ಯಕ್ಷರಾಗಿದ್ದಾರೆ. ಅಜಿಂ ಪ್ರೇಮ್ಜಿ ಅವರ ತಂದೆ 1945ರಲ್ಲಿ ಮಹಾರಾಷ್ಟ್ರದ ಜಲಗಾಂವ್ ಜಿಲ್ಲೆಯ ಅಮಲ್ನೇರ್ ಎಂಬ ಸಣ್ಣ ಪಟ್ಟಣದಲ್ಲಿ ವೆಸ್ಟರ್ನ್ ಇಂಡಿಯನ್ ವೆಜಿಟೇಬಲ್ ಪ್ರಾಡಕ್ಟ್ ಲಿಮಿಟೆಡ್ ಅನ್ನು ಸ್ಥಾಪಿಸಿದರು. ಇದು ಸನ್ಫ್ಲವರ್ ವನಸ್ಪತಿ ಎಂಬ ಬ್ರ್ಯಾಂಡ್ನಲ್ಲಿ ಅಡುಗೆ ಎಣ್ಣೆ ಮತ್ತು ತೈಲ ತಯಾರಿಕೆಯ ಉಪ ಉತ್ಪನ್ನವಾದ 787 ಎಂಬ ಲ್ಯಾಂಡ್ರಿ ಸೋಪ್ ಅನ್ನು ತಯಾರಿಸುತ್ತಿದ್ದರು. 1966ರಲ್ಲಿ ಅವರ ತಂದೆಯ ಸಾವಿನ ಬಳಿಕ 21 ವರ್ಷದ ಅಜಿಂ ಪ್ರೇಮ್ಜಿ ಅವರು ವಿಪ್ರೋದ ಜವಾಬ್ದಾರಿಯನ್ನು ವಹಿಸಿಕೊಳ್ಳಲು ಇಂಜಿನಿಯರಿಂಗ್ ಓದುತ್ತಿದ್ದ ಸ್ಟ್ಯಾನ್ಫೋರ್ಡ್ ವಿಶ್ವವಿದ್ಯಾನಿಲಯದಿಂದ ಮನೆಗೆ ಮರಳಿದರು. ಆ ಸಮಯದಲ್ಲಿ ವೆಸ್ಟರ್ನ್ ಇಂಡಿಯನ್ ವೆಜಿಟೇಬಲ್ ಪ್ರಾಡಕ್ಟ್ ಎಂದು ಕರೆಯಲ್ಪಡುವ ಕಂಪನಿಯು ಹೈಡ್ರೋಜನೀಕರಿಸಿದ ತೈಲ ತಯಾರಿಕೆಯಲ್ಲಿ ವ್ಯವಹರಿಸುತ್ತಿತ್ತು. ಆದರೆ ಅಜಿಂ ಪ್ರೇಮ್ಜಿ ನಂತರ ಕಂಪನಿಯನ್ನು ವೈವಿಧ್ಯಗೊಳಿಸಿದರು. ಕಂಪನಿಯ ಹೆಸರನ್ನು ವಿಪ್ರೋ ಎಂದು ಬದಲಾಯಿಸಿದರು ಮತ್ತು ತಾಂತ್ರಿಕವಾಗಿ ಮಿನಿ ಕಂಪ್ಯೂಟರ್ಗಳನ್ನು ತಯಾರಿಸುವ ಮೂಲಕ ಉನ್ನತ ತಂತ್ರಜ್ಞಾನ ಕ್ಷೇತ್ರವನ್ನು ಪ್ರವೇಶಿಸಿದರು. ಅಮೆರಿಕನ್ ಕಂಪನಿ ಸೆಂಟಿನೆಲ್ ಕಂಪ್ಯೂಟರ್ ಕಾರ್ಪೊರೇಷನ್ ಸಹಯೋಗದೊಂದಿಗೆ ಪ್ರೇಮ್ಜಿ ಸಾಬೂನುಗಳಿಂದ ಸಾಫ್ಟ್ವೇರ್ಗೆ ಕೇಂದ್ರೀಕೃತ ಬದಲಾವಣೆಯನ್ನು ಮಾಡಿದರು. ಪ್ರಪಂಚದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಕಂಪನಿಗಳಲ್ಲಿ ಒಂದಾಗಿ ವಿಪ್ರೋ ಹೊರಹೊಮ್ಮಲು ಪ್ರಾರಂಭವಾಯಿತು. ಪ್ರೇಮ್ಜಿ ಅವರನ್ನು ಶ್ರೇಷ್ಠ ಉದ್ಯಮಿಗಳಲ್ಲಿ ಒಬ್ಬರು ಎಂದು ಗುರುತಿಸಲ್ಪಟ್ಟರು. 2000ರಲ್ಲಿ ಅವರಿಗೆ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿತು. 2005ರಲ್ಲಿ ಭಾರತ ಸರ್ಕಾರವು ವ್ಯಾಪಾರ ಮತ್ತು ವಾಣಿಜ್ಯದಲ್ಲಿ ಅವರ ಅತ್ಯುತ್ತಮ ಕೆಲಸಕ್ಕಾಗಿ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತು. 2006ರಲ್ಲಿ ಮುಂಬೈನ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ನಿಂದ ಅಜಿಂ ಪ್ರೇಮ್ಜಿ ಅವರಿಗೆ ಲಕ್ಷ ಬಿಸಿನೆಸ್ ವಿಷನರಿ ಪ್ರಶಸ್ತಿಯನ್ನು ನೀಡಲಾಯಿತು. 2009ರಲ್ಲಿ ಕನೆಕ್ಟಿಕಟ್ನ ಮಿಡಲ್ ಟೌನ್ನಲ್ಲಿರುವ ವೆಸ್ಲಿಯನ್ ವಿಶ್ವವಿದ್ಯಾನಿಲಯದಿಂದ ಅವರ ಅತ್ಯುತ್ತಮ ಲೋಕೋಪಕಾರಿ ಕೆಲಸಕ್ಕಾಗಿ ಗೌರವ ಡಾಕ್ಟರೇಟ್ ನೀಡಲಾಯಿತು. 2015ರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯವು ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಿತು. 2011ರಲ್ಲಿ ಅವರು ಭಾರತ ಸರ್ಕಾರದಿಂದ 2ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಪದ್ಮವಿಭೂಷಣವನ್ನು ಪಡೆದರು. ಏಪ್ರಿಲ್ 2017ರಲ್ಲಿ ಇಂಡಿಯಾ ಟುಡೇ ನಿಯತಕಾಲಿಕವು 2017ರ ಭಾರತದ 50 ಅತ್ಯಂತ ಶಕ್ತಿಶಾಲಿ ವ್ಯಕ್ತಿಗಳ ಪಟ್ಟಿಯಲ್ಲಿ 9ನೇ ಸ್ಥಾನವನ್ನು ನೀಡಿತು. 2018ರಲ್ಲಿ ಚೆವಿಲಿಯರ್ ಡಿ ಲಾ ಲೆಜಿಯನ್ ಡಿ ಹೊನ್ನರ್ ಪ್ರಶಸ್ತಿಯನ್ನು ನೀಡಲಾಯಿತು. ಇದು ಫ್ರೆಂಚ್ ಸರ್ಕಾರದಿಂದ ಅತ್ಯುನ್ನತ ಫ್ರೆಂಚ್ ನಾಗರಿಕ ವ್ಯತ್ಯಾಸವಾಗಿದೆ. ಡಿಸೆಂಬರ್ 2019ರಲ್ಲಿ ಪ್ರೇಮ್ಜಿ ಅವರನ್ನು ಫೋರ್ಬ್ಸ್ ನಿಯತಕಾಲಿಕವು ಏಷ್ಯಾ ಪೆಸಿಫಿಕ್ ಪ್ರದೇಶದಲ್ಲಿ 30 ಪರೋಪಕಾರಿಗಳ ಹೀರೋಸ್ ಆಫ್ ಫಿಲಂಥ್ರಪಿ ಪಟ್ಟಿ ಎಂದು ಉಲ್ಲೇಖಿಸಿದೆ. 2019ರಲ್ಲಿ ಫೋರ್ಬ್ಸ್ ಪ್ರೇಮ್ಜಿಯನ್ನು ಯುಎಸ್ನ ಹೊರಗಿನ ವಿಶ್ವದ ಅತ್ಯಂತ ಉದಾರವಾದ ಲೋಕೋಪಕಾರಿಗಳ ಪಟ್ಟಿಯಲ್ಲಿ ಸೇರಿಸಿದೆ. ಅಜಿಂ ಪ್ರೇಮ್ಜಿ ಈಗಾಗಲೇ ತಮ್ಮ ವೈಯಕ್ತಿಕ ಸಂಪತ್ತಿನ 25%ಕ್ಕಿಂತ ಹೆಚ್ಚಿನದನ್ನು ದಾನಕ್ಕೆ ನೀಡಿದ್ದಾರೆ. ಜುಲೈ 2015ರಲ್ಲಿ ಅವರು ವಿಪ್ರೋದಲ್ಲಿ ಹೆಚ್ಚುವರಿ 18% ಪಾಲನ್ನು ನೀಡಿದರು. ಗಿವಿಂಗ್ ಪ್ಲೆಡ್ಜ್ ಸಹಿ ಹಾಕಿದ ಮೊದಲ ಭಾರತೀಯ.
10 ನವೆಂಬರ್ 2020ರಂದು ಹುರಾನ್ ಇಂಡಿಯಾ ಮತ್ತು ಎಡೆಲ್ಗಿವ್ ಬಿಡುಗಡೆ ಮಾಡಿದ ಭಾರತದ ಅತ್ಯಂತ ಉದಾರ ಪಟ್ಟಿಯಲ್ಲಿ ಅಜಿಂ ಪ್ರೇಮ್ಜಿ ಅಗ್ರಸ್ಥಾನದಲ್ಲಿದ್ದಾರೆ. ಅವರು 2019-20 ಹಣಕಾಸು ವರ್ಷದಲ್ಲಿ 79.04 ಬಿಲಿಯನ್ ದೇಣಿಗೆ ನೀಡಿದ್ದಾರೆ. ಅಜಿಂ ಪ್ರೇಮ್ಜಿ ಫೌಂಡೇಶನ್ಗಾಗಿ ತಮ್ಮ ಶೇಕಡ 8.6ರಷ್ಟು ಆಸ್ತಿಯ ಪಾಲನ್ನು ವರ್ಗಾಯಿಸಿದ್ದಾರೆ. ಅದರ ಷೇರುಗಳ ಮೌಲ್ಯ 8,646 ಕೋಟಿ ರೂಪಾಯಿ ಇದೆ. ಇದು ಭಾರತದಲ್ಲಿ ಚಾರಿಟಿಗಾಗಿ ವ್ಯಕ್ತಿಯೊಬ್ಬರು ನೀಡಿದ ಅತಿ ದೊಡ್ಡ ಮೊತ್ತವಾಗಿದೆ. ಮಾನವೀಯ ಕಾರಣಗಳಿಗಾಗಿ ತನ್ನ ಹೆಚ್ಚಿನ ಸಂಪತ್ತನ್ನು ದಾನ ಮಾಡುವ ಗಿವಿಂಗ್ ಪ್ಲೆಡ್ಜ್ಗೆ ಸಹಿ ಮಾಡಿದ ಮೊದಲ ಭಾರತೀಯರು ಇವರು. ಅಜಿಂ ಪ್ರೇಮ್ಜಿ 30 ವರ್ಷಗಳ ಅಂತರದ ಬಳಿಕ ಶಿಕ್ಷಣವನ್ನು ಪೂರ್ಣಗೊಳಿಸಿದರು. 21ನೇ ವಯಸ್ಸಿನಲ್ಲಿ ಅಜಿಂ ಪ್ರೇಮ್ಜಿ ಸ್ಟ್ಯಾನ್ಫೋರ್ಡ್ ವಿಶ್ವವಿದ್ಯಾಲಯದಿಂದ ಬ್ಯಾಚಲರ್ ಆಫ್ ಸೈನ್ಸ್ ಪದವಿಗಾಗಿ ಓದುತ್ತಿದ್ದರು. ಅವರ ತಂದೆಯ ಹಠಾತ್ ನಿಧನದಿಂದಾಗಿ ಅವರು ತಮ್ಮ ಶಿಕ್ಷಣವನ್ನು ತೊರೆದು ವಿಪ್ರವನ್ನು ಪ್ರಾರಂಭಿಸಿದರು. ಅವರು 30 ವರ್ಷಗಳ ನಂತರ ತಮ್ಮ ಪದವಿಯನ್ನು ಪೂರ್ಣಗೊಳಿಸಿದರು. ಅಜಿಂ ಪ್ರೇಮ್ಜಿ ಅವರು ಅಧಿಕಾರ ವಹಿಸಿಕೊಂಡಾಗ ಅಂದಿನ ವಿಪ್ರೋ ಸಂಸ್ಥೆಯ ಒಟ್ಟಾರೆ ನಿವ್ವಳ ಮೌಲ್ಯ ಸುಮಾರು $1 ಮಿಲಿಯನ್ ಇತ್ತು. ಇಂದು ಒಂದು ಅಂದಾಜಿನ ಪ್ರಕಾರ ಅಜಿಂ ಪ್ರೇಮ್ಜಿ ಅವರ ವೈಯಕ್ತಿಕ ಶ್ರೀಮಂತಿಕೆಯ ಮೌಲ್ಯವೇ ಸುಮಾರು 2012 ವರ್ಷದ ಮಾಹಿತಿಗಳ ಲೆಕ್ಕದಲ್ಲಿ 12 ಬಿಲಿಯನ್ ಮೀರಿದ್ದು, ವಿಪ್ರೋ ಸಂಸ್ಥೆಯ ಮೌಲ್ಯ 900 ಮಿಲಿಯನ್ಗಳನ್ನು ಮೀರಿದ್ದು, 23 ದೇಶಗಳಲ್ಲಿ ಈ ಸಂಸ್ಥೆಗಾಗಿ 1,45,000 ಉದ್ಯೋಗಿಗಳಿದ್ದಾರೆ. ಅಂದು ಸಸ್ಯಗಳ ಎಣ್ಣೆ ಉತ್ಪಾದನೆಗೆ ಸೀಮಿತವಾಗಿದ್ದ ವಿಪ್ರೋ ಸಂಸ್ಥೆ ಮುಂದೆ ಸೋಪು, ಶಾಂಪೂ, ಶುಚಿತ್ವ ಮೂಲದ ವಸ್ತುಗಳು, ಇಂಜಿನಿಯರಿಂಗ್ ಉತ್ಪನ್ನಗಳು, ಜನರಲ್ ಎಲೆಕ್ಟ್ರಿಕಲ್ ಸಹಯೋಗದಲ್ಲಿ ಬಲ್ಬ್ಗಳು, ಎಲೆಕ್ಟ್ರಿಕಲ್ ಉಪಕರಣಗಳು, ಕಂಪ್ಯೂಟರ್ ಹಾರ್ಡ್ವೇರ್, ಸಾಫ್ಟ್ವೇರ್ ಉತ್ಪನ್ನಗಳು ಹೀಗೆ ಹಲವು ಕ್ಷೇತ್ರಗಳಲ್ಲಿ ದಾಪುಗಾಲು ಹಾಕಿ ಅನೇಕ ಸಣ್ಣ ಪುಟ್ಟ ಸಂಸ್ಥೆಗಳನ್ನು ಭಾರತದಲ್ಲಷ್ಟೇ ಅಲ್ಲದೆ ವಿಶ್ವದೆಲ್ಲೆಡೆ ತನ್ನ ಛಾತ್ರ ಚಮಾರದ ಅಡಿಯಲ್ಲಿ ಸೇರಿಸಿಕೊಂಡು ನಿತ್ಯೋಭಿಮುಖವಾಗಿ ಶಿಖರಪ್ರಾಯ ಸಂಸ್ಥೆಯಾಗಿ ಬೆಳಗುತ್ತಾ ಸಾಗಿದೆ. ಈ ಅಭಿವೃದ್ಧಿ ಪಥದಲ್ಲಿ ಅಜಿಂ ಪ್ರೇಮ್ಜಿ ಮತ್ತು ಅವರು ಬೆಳೆಸಿದ ಅಸಂಖ್ಯಾತ ಪ್ರತಿಭಾನ್ವಿತರ ಪರಿಶ್ರಮ ಮಹತ್ವದ್ದಾಗಿದೆ. ಅವರು ಇತ್ತೀಚಿನ ವರ್ಷದಲ್ಲಿ ವಿದ್ಯಾಭ್ಯಾಸ ಕ್ಷೇತ್ರಕ್ಕೆ ಧರ್ಮಾರ್ಥದ ಕೊಡುಗೆಯಾಗಿ ಮೀಸಲಿರಿಸಿದ ಹಣವೇ $2 ಬಿಲಿಯನ್ಗಳು. ವಿದ್ಯಾಭ್ಯಾಸದ ಕ್ಷೇತ್ರದಲ್ಲಿ ಕರ್ನಾಟಕದಲ್ಲಿ ಅಜಿಂ ಪ್ರೇಮ್ಜಿ ಫೌಂಡೇಶನ್ ಒಂದು ವಿಶ್ವವಿದ್ಯಾಲಯ ತೆರೆದಿರುವುದಲ್ಲದೆ ಭಾರತದ ಎಲ್ಲೆಡೆಗಳಲ್ಲಿ ನೂರಾರು ವಿದ್ಯಾಸಂಸ್ಥೆಗಳನ್ನು ಪೋಷಿಸುತ್ತಾ ಬಂದಿದ್ದಾರೆ. ರಾಜ್ಯದಲ್ಲಿನ ಶಾಲಾ ಮಕ್ಕಳಿಗೆ ಇನ್ಮುಂದೆ ವಾರದ ದಿನವೂ ಮೊಟ್ಟೆ ನೀಡಲಾಗುತ್ತದೆ. ಇದಕ್ಕೆ ಅಜಿಂ ಪ್ರೇಮ್ಜಿ ಫೌಂಡೇಶನ್ 1,500 ಕೋಟಿ ರು ನೆರವು ನೀಡಿದೆ. ಪೌಷ್ಟಿಕಾಂಶ ವೃದ್ಧಿಗಾಗಿ ಆಹಾರದ ಜೊತೆಗೆ ಪೂರಕ ಪೌಷ್ಟಿಕ ಆಹಾರ ವಿತರಿಸುವ ಸಂಬಂಧ ರಾಜ್ಯ ಸರ್ಕಾರವು ಅಜಿಂ ಪ್ರೇಮ್ಜಿ ಪ್ರತಿಷ್ಠಾನದೊಂದಿಗೆ 3 ವರ್ಷದ ಅವಧಿಗೆ ಒಡಂಬಡಿಕೆ ಮಾಡಿಕೊಂಡಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಫೌಂಡೇಶನ್ ಸಂಸ್ಥಾಪಕ ಅಜಿಂ ಪ್ರೇಮ್ಜಿ ಅವರು ಒಪ್ಪಂದದ ದಾಖಲೆಗಳನ್ನು ಪರಸ್ಪರ ಮಾಡಿಕೊಂಡಿದ್ದಾರೆ. ಪ್ರೇಮ್ಜಿ 53,080 ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳ ಸುಮಾರು 55 ಲಕ್ಷ ಮಕ್ಕಳಿಗೆ ಪೂರಕ ಪೌಷ್ಟಿಕ ಆಹಾರ ನೀಡುತ್ತಿದ್ದಾರೆ. ಮಕ್ಕಳಿಗೆ ಮಧ್ಯಾಹ್ನದ ಊಟದ ಜೊತೆಗೆ ವಾರಕ್ಕೆ 2 ದಿನ ಮೊಟ್ಟೆ, ಚಿಕ್ಕಿ, ಬಾಳೆಹಣ್ಣು ನೀಡಲಾಗುತ್ತಿತ್ತು. ಇನ್ಮುಂದೆ ಪ್ರೇಮ್ಜಿ ಫೌಂಡೇಶನ್ ನೆರವಿನಿಂದ ಪ್ರತಿದಿನ ಪೌಷ್ಟಿಕ ಆಹಾರ ದೊರೆಯಲಿದೆ. ವಾರದ 6 ದಿನವೂ ಮಕ್ಕಳಿಗೆ ಮೊಟ್ಟೆಯನ್ನು ವಿತರಿಸಲಾಗುತ್ತಿದೆ. ಇದಕ್ಕೆ 1,500 ಕೋಟಿ ರು ವೆಚ್ಚವಾಗುವ ನಿರೀಕ್ಷೆ ಇದೆ. ಮೊಟ್ಟೆ ಸೇವಿಸಿದವರಿಗೆ ಬಾಳೆಹಣ್ಣು, ಶೇಂಗಾ ಚಿಕ್ಕಿ ನೀಡಲಾಗುತ್ತಿದೆ. ಅಜಿಂ ಪ್ರೇಮ್ಜಿ ಬೆಂಗಳೂರಿನ ವಿಶ್ವವಿದ್ಯಾಲಯದ ಕುಲಪತಿಯಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಇನ್ನು ಅಜಿಂ ಪ್ರೇಮ್ಜಿ ಅವರ ದಾನ ಧರ್ಮದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.